ದಿನಾ ಒಂದೇ ಥರ ರೊಟ್ಟಿ ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಈ ರೀತಿಯಾಗಿ ಒಂದು ಸ್ಪೆಷಲ್ ರೊಟ್ಟಿನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ಮಕ್ಕಳು ತರಕಾರಿ ಏನು ತಿನ್ನೋದಿಲ್ಲ ಅನ್ನೋವಂಥವ್ರು ಈ ರೀತಿ ಮಾಡಿಕೊಡಿ ತಿಂತಾರೆ. ಸೊ ಅಕ್ಕಿ ಹಿಟ್ಟಿಗೆ ಮೂಲಂಗಿ ತುರಿ, ಹಾಗೆ ಕ್ಯಾರೆಟ್ ತುರಿ, ಇದಕ್ಕೆ ನವಿಲುಕೋಸು ತುರಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ನಿಮ್ಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಬೇಕು ಎಲ್ಲದನ್ನು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೊಳ್ಬೇಕು. ಅದಾದಮೇಲೆ ಇದನ್ನು ಒಂದು ಹೋಳಿಗೆ ಪೇಪರ್ ಮೇಲೆ ನಿಮ್ಗೆ ಎಷ್ಟು ತೆಳುವಾಗಿ ಬೇಕು, ದಪ್ಪ ಬೇಕೋ ಅದೇ ರೀತಿಯಾಗಿ ತಟ್ಕೊಂಡು ಕಾದಿರೋ ಹೆಂಚಿನ ಮೇಲೆ ಹಾಕಿ ಎರಡೂ ಸೈಡು ಬೇಯಿಸ್ಕೊಂಡ್ರೆ ಆಯಿತು. ಸಖತ್ ಡಿಲೀಷಿಯಸ್ ಆಗಿರೋಂಥ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಶೇಂಗಾ ಚಟ್ನಿನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಟೈಗರ್ನ ನೋಡೋಣ ಅಂತ ಬಂದಿದ್ದೆ ನೋಡಿ. ಅವನು ಬೋನ್ಗೆ ಹಾಕ್ದಾಗಿಂದನೂ ನಮ್ಮ ನೋಡಿ ಬೊಗಳೋದೇ ಜಾಸ್ತಿ ಆಗಿದೆ, ಬೇರೆಯವ್ರು ನೋಡಿ ಬೊಗಳೋದಕ್ಕಿಂತ. ನಮ್ಮ ಭಾವ ಎಮ್ಮೆ ಹೊಡ್ಕೊಂಡು ಹೋಗ್ತಾಯಿದ್ರು, ಈವ್ನಿಂಗ್ ಆಗಿತ್ತು. ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಪಕ್ಕದ ಮನೆಯವರು. ಇವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ. ಅಮ್ಮ, ಮಗ, ಮೊಮ್ಮಕ್ಕಳು ಎಲ್ಲರೂ ಕೂಡ ಅಷ್ಟೇ. ಎಷ್ಟು ಕೆಲಸ ಸಾಧ್ಯ ಆಗುತ್ತೋ ಅವರೇನೆ ಮಾಡ್ಕೊಳ್ತಾರೆ. ನನ್ನ ಮಗ ನೋಡಿ ಇಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ ಅವ್ರ ಜೊತೆಯಲ್ಲಿ. ಇವ್ರನ್ನ ಕಂಡ್ರೆ ಅವ್ನಿಗೆ ತುಂಬಾ ಇಷ್ಟ.